ನಾನು ಅಧ್ಯಕ್ಷನಾಗಿರುವಾಗ 59 ಸ್ಥಾನ ಗೆಲ್ತು JDS. 18ಗೆ ಬಂದಿದ್ದೀರಿ. ಮುಂದಿನ ಸಾರಿ 2-3. ನೀವೊಂಥರ ಅಸ್ಪೃಶ್ಯ ಥರ ಆಗ್ಬಿಟ್ಟಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳು ಕೊನೆಯ ದಿನ ಅಧಿವೇಶನದಲ್ಲಿ ಮಾತನಾಡಬೇಕಾದ್ರೆ ಬಹಳ ಲಘುವಾಗಿ ಒಂದು ವಿಚಾರವನ್ನ ಮಾತನಾಡಿದ್ರು. ಹಾಗಾಗಿ ಆ ವಿಚಾರದ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಾಗಿ ನನ್ನ ಕರ್ತವ್ಯ. ಆ ವಿಚಾರವಾಗಿ ನಾನು ಹೇಳಿದ್ದೇನೆ. ಈಗಾಗಲೇ ಏನು ಮಾನ್ಯ ಸಿದ್ದರಾಮಯ್ಯ ಅವರು 16, 18 ಅದು ಎಷ್ಟೋ ಇದೆ 2ಕ್ಕೆ ಹಿಡಿತದೆ ಅಂತಕ್ಕಂಥದ್ರ ಬಗ್ಗೆ ಬಹಳ ವ್ಯಕ್ತಿಯಾಗಿ ಮಾತನಾಡಿದ್ದಾರೆ. ಬಹುಶಃ ಇದಕ್ಕೆಲ್ಲ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತಕ್ಕವಾದಂತ ಒಂದು ಉತ್ತರ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾದಳ ಪಕ್ಷ ಎರಡೂ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬೇಕು. ಮೇಲೆ ನೀವೊಂಥರ ಅಸ್ಪೃಶ್ಯ ತರ ಆಗ್ಬಿಟ್ಟಿದ್ದೀರಿ. ಸಿದ್ಧಾಂತ ನಮ್ಮ ಹತ್ರ ಇದೆ, ಹೊಂದಾಣಿಕೆ ಇದೆ. ಯಾವ ಸಿದ್ಧಾಂತ ನಮ್ದಿದ್ದೇ ಇದೆ. ನಾನು ಪಕ್ಷ JDS ಪಕ್ಷ ಕಟ್ಟಿದವನು, ನಾನು ಚೇರ್ಮನ್ ಆದವನು, ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್ಪೆಲ್ ಮಾಡಿದ್ರು ಅಂತ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದೀನಿ. ನೀವು ನೋಡಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಅಧ್ಯಕ್ಷನಾಗಿರುವಾಗ 59 ಸ್ಥಾನ ಗೆಲ್ತು JDS. ಅದಾದಮೇಲೆ ಈಗ ಎಷ್ಟಿದ್ದೀರಿ? 18ಗೆ ಬಂದಿದ್ದೀರಿ. ಮುಂದಿನ ಸಾರಿ 2-3. ಅದಾದರೂ ಆಗ್ಬೋದು, ಮರ್ಜ್ ಆದರೆ ಆಗ್ಬೋದು. ಬಿಜೆಪಿ ಜೊತೆ ಮರ್ಜ್ ಆದರೂ ಆಗ್ಬೋದು. ಇದು ಈಗ ಅಲಯನ್ಸ್ ಮಾಡ್ಕೊಂಡಿದ್ದೀರಿ. ಯಾಕಂತಂದರೆ ನಿಮ್ಮಲ್ಲಿ ಅನೇಕ ಜನ ಪಾಪ ಪಕ್ಷದಲ್ಲಿ ಉಳಿಬೇಕೋ ಬೇಡವೋ ಅಂತಕ್ಕಂಥ ಗೊಂದಲದಲ್ಲಿದ್ದರು. ಆ ಗೊಂದಲ ನಿವಾರಣೆ ಮಾಡೋಕ್ಕೋಸ್ಕರ ಅವ್ರ ಜೊತೆ ಸೇರ್ಕೊಂಡಿದ್ದೀರಿ. ಮರ್ಜ್ ಮಾಡ್ಕೊಳ್ಳಿ ಬಿಡಿ ಸುಮ್ಮನೆ. ಬಾಬು, ನೀನು ಸಲಹೆ ಮಾಡು ದೇವೇಗೌಡರಿಗೆ. ಲೀಡರ್ ಅಲ್ಲ, ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 143 ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ. ಈ ರಾಜ್ಯದಲ್ಲಿ 136 ಸೀಟು ಕಾಂಗ್ರೆಸ್ ಪಕ್ಷ ಬಂದಿರೋದು ಆಯ್ತು. JDS ಬಗ್ಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ, JDS ಪಕ್ಷದಲ್ಲಿ ಬೆಳೆದಂತವ್ರು. ಹೌದು. ಈಗ ರಾಷ್ಟ್ರದ ರವಿಕುಮಾರ್ ಅವರೇ, ಅವ್ರು ಬೇರೆ ರಾಜ್ಯಗಳಲ್ಲಿ ಹೋಗಿ ರವಿಕುಮಾರ್ ಪಕ್ಷ ಕಟ್ಟಿದ್ರೆ ಎಲ್ಲ ರಾಜ್ಯಕ್ಕೆ ವಿಶ್ಲೇಷಣೆ ಕಡೆಗಣಿಸುವ ಮಾತುಗಳು ಮಾತಾಡ್ತಾರೆ.